ನನ್ನೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಈ ದಿನದ ತರಗತಿಯಲ್ಲಿ ನಾವು 10ನೇ ತರಗತಿ ಗದ್ಯ ಭಾಗ 8 ಶಿವಕೋಟ್ಯ ಆಚಾರ್ಯ ರಚಿತ ಸುಕುಮಾರಸ್ವಾಮಿಯ ಕಥೆ ಎನ್ನುವ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ಅಭ್ಯಾಸ ಮಾಡೋಣ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಶಿವಕೋಟ್ಯಾಚಾರ್ಯ ಕವಿಯ ಸ್ಥಳ, ಕಾಲ, ಕೃತಿಯ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೀವಿ ಮಕ್ಕಳೇ. ಈಗಾಗಲೇ ಗೊತ್ತಿರೋ ಹಾಗೆ ಒಂದು ಜೈನ ಧರ್ಮೀಯ ಋಷಿ ಮುನಿಗಳ ಒಂದು ಕಥಾ ಗುಚ್ಛದಲ್ಲಿ ವಡ್ಡರಾಧನೆ ಅಂತಕ್ಕಂತಹ ಏನು ಕೃತಿ ಇದೆ, ಈ ಕೃತಿಯಿಂದ ಸುಕುಮಾರಸ್ವಾಮಿ ಕಥೆ ಎನ್ನುವುದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಸುಕುಮಾರಸ್ವಾಮಿಯ ಕಥೆಯ ಆರಂಭದ ಭಾಗವನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ. ಅದರ ಒಂದು ಅಂಶಗಳನ್ನು ನಾವು ನೋಡೋದಾದರೆ, ಸುಕುಮಾರ ಸ್ವಾಮಿ ಕಥೆ ಆರಂಭ ಆಗುವಂಥದ್ದು ಜಂಬೂದ್ವೀಪೆ, ಭರತ ಕ್ಷೇತ್ರ, ಆವಂತಿ ಎಂಬುದು ನಾಡು ಅಂತಕ್ಕಂಥದ್ದು. ಈ ನಾಡಿನಲ್ಲಿ ಉಜ್ಜಯಿನಿ ಎನ್ನುವುದು ಒಂದು ಪಟ್ಟಣ. ಅಲ್ಲಿ ಒಬ್ಬ ಇಂದ್ರದತ್ತ ಅಂತಕ್ಕಂತಹ ಒಬ್ಬ ವ್ಯಾಪಾರಿ ಇದ್ದ. ಗುಣಮತಿ ಅಂತಕ್ಕಂಥ ಅವನ ಹೆಂಡತಿ ಗುಣಮತಿ ಅಂತಕ್ಕಂಥವಳು ಇದ್ರು. ಹೀಗೆ ಆರಂಭ ಆಗುತ್ತೆ. ಅಲ್ಲಿ ಮುಖ್ಯವಾಗಿ ಯಶೋಭದ್ರೆ ಮತ್ತೆ ಸೂರದತ್ತ, ಯಶೋಭದ್ರೆ ಮತ್ತೆ ಸೂರದತ್ತ ಎನ್ನುವ ವ್ಯಾಪಾರಿ ದಂಪತಿಗಳಿಗೆ ಸುಕುಮಾರಸ್ವಾಮಿ ಎನ್ನುವ ಮಗು ಜನನ ಆಗುತ್ತದೆ. ದೇವತೆಗಳನ್ನು ಹೋಲುವ, ದೇವತೆಗಳ ಕೃಪಕಟಾಕ್ಷದಿಂದ ಇವನು ಹುಟ್ಟುತ್ತಾನೆ. ಅಷ್ಟು ಸುಂದರವಾಗಿದ್ದ. ಹಾಗಾಗಿ ಇವನು ಹುಟ್ಟಿದ ತರುವಾಯ ಇವನ ತಂದೆ ಸೂರದತ್ತ ಶೆಟ್ಟಿಯ ಪಟ್ಟವನ್ನು ಸುಕುಮಾರಸ್ವಾಮಿಗೆ ಕಟ್ಟಿ ಅವನು ತಪಸ್ಸಿಗೆ ಹೊರಟು ಹೋಗ್ತಾನೆ. ತರುವಾಯ ಸುಕುಮಾರಸ್ವಾಮಿಯ ತಾಯಿ ಯಶೋಭದ್ರೆಗೆ ಇವನ ಒಂದು ಸಾಕುವಂತಹ ಜವಾಬ್ದಾರಿ ಬರ್ತದೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಜ್ಯೋತಿಷಿ ಬಂದು ಸುಕುಮಾರಸ್ವಾಮಿ ಋಷಿ ಮುನಿಗಳ ಮುಖವನ್ನು ಯಾವಾಗ ನೋಡ್ತಾನೆ ಅವನು ತಪಸ್ಸಿಗೆ ಹೋಗ್ತಾನೆ ಎನ್ನುವ ಮಾತುಗಳನ್ನು ನನ್ನ ತಾಯಿ ಹೇಳ್ತಾರೆ. ಸುಕುಮಾರಸ್ವಾಮಿಯ ತಾಯಿ ಕೇಳಿದಾಗ ಅರಮನೆಗೆ ಋಷಿ ಮುನಿಗಳು ಯಾರೂ ಕೂಡ ಬರದೇ ಇರುವ ರೀತಿಯಲ್ಲಿ ಅವರಿಗೆ ಕಾವಲುಗಾರರನ್ನು ನೇಮಿಸ್ತಾಳೆ. ಈ ರೀತಿ ಜೀವನ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಈ ಊರಿಗೆ ಒಬ್ಬ ರತ್ನದ್ವೀಪದಿಂದ ರತ್ನ ಗಂಬಳಿಯನ್ನು ಮಾಡಲಿಕ್ಕೆ ಒಬ್ಬ ವ್ಯಾಪಾರಿ ಬರ್ತಾನೆ. ವ್ಯಾಪಾರಿ ಸೀದಾ ಆ ಉಜ್ಜಯಿನಿ ಅರಸ ವೃಷಭಾಂತನ ಅರಮನೆಗೆ ಹೋಗ್ತಾನೆ. ಅಲ್ಲಿ ರತ್ನ ಗಂಬಳಿಯನ್ನು ತೋರಿಸಿದಾಗ ಇದರ ಬೆಲೆ 1,00,000 ದಿನಾರಗಳು ಎನ್ನುವ ಮಾತನ್ನು ಕೇಳಿ ಅವನು ಆಶ್ಚರ್ಯಚಕಿತನಾಗಿ ಅದನ್ನು ಕೊಡಲಾರದೆ ಮುಂದೆ ಸಾಗುವಂತೆ ತಿಳಿಸ್ತಾನೆ. ನಂತರ ಗದ್ಯ ಭಾಗ ಏನಾಗುತ್ತೆ ಎನ್ನುವ ಅಂಶವನ್ನು ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಂಡ ಮಕ್ಕಳೇ. ನೋಡಿ, ನಾವು ಈ ದಿನದ ತರಗತಿಯಲ್ಲಿ ಏನೆಲ್ಲ ಅಂಶಗಳನ್ನು ತಿಳ್ಕೊಳ್ತೀವಿ ಅಂತಾರೆ, ಯಶೋಭದ್ರೆಯು ರತ್ನಗಂಬಳಿಯನ್ನು ಕೊಳ್ಳುವುದು. ರತ್ನಗಂಬಳಿಯನ್ನು ಯಶೋಭದ್ರೆ ಕೊಡುವುದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಹಾಗೆ ವೃಷಭಾಂತ ರಾಜ ಸುಕುಮಾರಸ್ವಾಮಿ ಅರಮನೆಗೆ ಬರುವಂಥದ್ದು. ವೃಷಭಾಂತ ರಾಜ ಉಜ್ಜಯಿನಿ ಅರಸ ವೃಷಭಾಂತ ರಾಜ ಸುಕುಮಾರಸ್ವಾಮಿ ಅರಮನೆಗೆ ಬರುವ ಅಂಶವನ್ನು ನಾವು ತಿಳ್ಕೊಳ್ತೀವಿ. ಅಲ್ಲಿ ವೃಷಭಾಂತ ರಾಜ ಸುಕುಮಾರಸ್ವಾಮಿಯ ಅರಮನೆಯ ವೈಭೋಗವನ್ನು ನೋಡಿ ಆಶ್ಚರ್ಯನಾಗುತ್ತಾನೆ. ಅಲ್ಲಿ ಏನೆಲ್ಲ ಅರಮನೆಯಲ್ಲಿ ಅಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸುವುದು ಅಂತಕ್ಕಂಥ ಅಂಶಗಳನ್ನು ನಾವು ಈ ಗದ್ಯವಾಗಿ ತಿಳ್ಕೊಳ್ತೀವಿ ಮಕ್ಕಳೇ. ಹಾಗೆ ಆವಂತಿ ಸುಕುಮಾರ ಎಂಬ ಹೆಸರನ್ನ ವೃಷಭಾಂತ ರಾಜನು ಹೇಳುವುದು ನಾವು ಗಮನಿಸ್ತೀವಿ. ಅವನ ವೈಭೋಗವನ್ನೆಲ್ಲ ನೋಡಿ ವೃಷಭಾಂತ ರಾಜ ಸುಕುಮಾರಸ್ವಾಮಿಗೆ ಆವಂತಿ ಸುಕುಮಾರ ಅಂತ ಹೆಸರನ್ನು ಇರ್ತಾರೆ. ಆ ಅಂಶವನ್ನು ತಿಳ್ಕೊತೀವಿ. ಈ ದಿನದ ತರಗತಿಯಲ್ಲಿ ನಾವು ಏನೆಲ್ಲ ಪದಗಳ ಅರ್ಥವನ್ನು ನೋಡ್ಬೋದು, ಕಠಿಣ ಪದಗಳನ್ನು ನೋಡ್ಬೋದು, ಅದರ ಅರ್ಥವನ್ನು ಗಮನಿಸೋಣ. ಸಿದ್ಧಾರ್ಥಗಳನ್ನು ಅಂದರೆ ಸಾಸುವೆಯ ಕಾಳು, ಬಿಳಿಯ ಸಾಸುವೆ ಕಾಳಿಗೆ ಸಿದ್ಧಾರ್ಥಗಳು ಗಮನಿಸಬಹುದು. ಬಟ್ಟೆ ಅಂದರೆ ದಾರಿ ಅರ್ಥ ಬರುತ್ತೆ. ಪುರಸಪಂ ಸಾಸುವೆಗಳು. ಸೆಸೆನಿಕಲ್ ಮಂತ್ರಾಕ್ಷತೆಯನ್ನು ಹಾಕುವಂಥದ್ದು ಅಂತ. ಇಲ್ಲಿ ಅನೇಕ ರೇಷ್ಮೆಗಳ ವಿಧಗಳು ಬರ್ತದೆ ಮಕ್ಕಳೇ.
ನೇತ್ರ, ಪಟ್ಟು, ಉಕುಲ, ಚೀನ ಅಂತಹ ರೇಷ್ಮೆಯಲ್ಲಿ ಬರ್ತಕ್ಕಂತಹ ವಿಧಗಳು. ಹಾಗೆ ಪಂಚರತ್ನಗಳು ಯಾವ್ಯಾವ? ನೀಲ, ವಜ್ರ, ಪದ್ಮರಾಗ ಮತ್ತು ಹವಳ ಇವೆಲ್ಲವೂ ಕೂಡ ಪಂಚರತ್ನಗಳು. ಗಮನಿಸಿ, ಎಲ್ಲರೂ ಕೂಡ ಪಠ್ಯ ಪುಸ್ತಕವನ್ನ ನೀವು ಪುಟ ಸಂಖ್ಯೆ 82 ಪುಟ ಸಂಖ್ಯೆ 82 ಇದನ್ನ ನೋಡ್ಕೊತಾ ಇದ್ರೆ ಗಮನಿಸ್ತಾ ಇದ್ರೆ ನನ್ನ ಪದಗಳ ಅರ್ಥವನ್ನ ನಾನು ನೀಟಾಗಿ ತಿಳಿಸಿ ಹೇಳ್ತೀನಿ ಮಕ್ಕಳಿಗೆ, ಗಮನಿಸ್ತಾ ಇರೋದು ನೋಡಿ. ಮುಂದೆ ಏನಾಗುತ್ತೆ? ಅಂತೂ ಕೊಳಲುಗಳೆಲ್ಲವೂ ತೋರಿ ಯಾರೂ ಕೊಡಲಾರದೆ ಎದುರೊಡೆ ರತ್ನ ಗಂಬಳಗಳನ್ನು ಕೊಂಡು ಹೋಗಿ ಯಶೋಭದ್ರಗೆ ತೋರಿದೊಡೆ. ಲಕ್ಷ ದಿನಾರಗಳನ್ನು ಕೊಟ್ಟು ರತ್ನ ಗಂಬಳಗಳನ್ನು ಕೊಂಡು ಓರಂದವರನ್ನು 4 ಖಂಡಮಾಗೆ 32 ಖಂಡಗಳ ಮಾಡಿ 30 ಸಸೆ ಬೆರಕಳಿಗೆ ಕೊಚ್ಚು ಒಟ್ಟೊಡೆ ಅವರ ತಮ್ಮ ಕೆರ್ಪುಗಳೋಳ್ ಕಗುಳಿಸಿದರೆಂಬ ಮಾತನ್ ಅರಸಂ ಕೇಳು ಚೋದ್ಯಂ ಕೊಟ್ಟು ಅವರ ವಿಭೂತಿಯಂ ನೋಡ್ಪೆನೆಂದು ಮನೆಗೆ ಒಪ್ಪುದಂ ಯಶೋಭದ್ರೆ ಹೇಳ್ದ. ಅರಸ ಬರ್ಪ ಬಟ್ಟೆಯೊಳಲಂ ಪಂಚರತ್ನಗಳಿಂ ರಂಗವಲ್ಲಿಯನ್ನಿಕ್ಕಿ ನೇತ್ರ ಒಟ್ಟು ಉಕೂಲ ಚೀನಾದಿ ದಿವ್ಯ ವಸ್ತ್ರಗಳಂ ಹಾಸಿ ಮಣಿಭದ್ರಮಪ್ಪ ಹೇಮಮುಕ್ತ ಕಾಲಗಳಿಂ ತೋರಣಗಟ್ಟಿಸಿ ಅರಸರ ಬರವನ್ನು ಪಾರುತ್ತಿರೆ. ನೃಪತಿಯಂ ಬಂದು ಸುರೇಂದ್ರ ಭವನಮಪ್ಪ ಪ್ರಸಾದಂ ಕೊಕ್ಕು ವಿಸ್ಮಯ ಚಿತ್ತನಾಗಿ ಸುರಲೋಕಂಬೊಕ್ಕ ಪುಣ್ಯವಂತಂಬೋಲ್ ಮಹಾವಿಭೂತಿಯಂ ಶೈತ್ಯತಳದಲ್ಲಿದ್ದ ಸುಕುಮಾರನ್ ಎಲ್ಲಿದನ್ ಎಂದು ಬೆಸಗೊಂಡಡೆ. ಸ್ವಾಮಿ ಆದ ಕರಂ ಸಾಧು ನಿಮ್ಮ ಬರವನ್ನು ಅರಿವು ಪ್ರಸಾದದ ಮೇಘನ ನೆಲೆಯೋಳು ಎದ್ದನೆಂದೊಡೆ. ಅರಸಂ ಬಳಿಯ ನಟ್ಟಿ ಏನೇ ತಾಯಿ ಹೋಗಿ ಮಗನೇ ಅರಸರು ಬಂದರ ಬಾ ಹೋಪೇನೆ. ಅರಸರೆಂಬರು ಆರು ಏನೇ ತಾಯಿ ಎಂದಳು. ನಮ್ಮ ಆಳ್ವರು ಎಂದೊಡೆ. ನಮ್ಮನ್ನು ಆಳುವರಂಬುಡರೆ ಎಂದು ವಿಸ್ಮಯಂಬಟ್ಟು ತಾಯ ವಚನಮಂ ಮಾರ್ಕೊಳ್ಳಲಾರೆ ವರ್ಧನಂ ನರೇಶ್ವರಂ ಕಂಡು ಗಣ್ಬೆತ್ತ ಫಲಮನ್ ಇಂದು ಪೆತ್ತನ್ ಎಂದು ಪ್ರತ್ಯಕ್ಷ ಕಾಮದೇವನನ್ನು ಅಪ್ಪಿಕೊಂಡು ದಿವ್ಯ ಶೇತಳದ ಮೇಗಳನ್ನು ಇರಿಸಿದಾಗಳ್ ಸ್ವಜನ ಪರಿಜನಗಳು ಸಿದ್ಧಾರ್ಥಗಳಂ ಮಾಂಗಲ್ಯಮಂ ಎಂದು ಈ ವರ್ಗಂ ಸೆಸೀಕಲ್ ಆಗಳ್ ಆ ಸಿದ್ಧಾರ್ಥங்கள் ಕುಮಾರಸ್ವಾಮಿಯ ಆಸನಮನ್ ಒತ್ತಿ ಕಟ್ಟೆಮನ್ ಅಲಗಿಸುವುದಂ ಸೊಡರಂ ನೋಡಿದಾಗಳ್ ಕಣ್ಣೀರ್ಗಳು ಸುರಿಯುವುದಂ ಕಂಡು ಈಗಳ್ ಈತನಿಗೆ ವ್ಯಾಧಿಗಳೆಂದು ಬಗೆದಿಪ್ಪನು ಮಜ್ಜನಕ್ಕೆ ಏಳ್ತನಂ ಎಂದೊಡೆ ಅಂತೆಗೇವಮ್ಮೆಂದು ಮಜ್ಜನಂಗೊಂಡು ಅಮರ ಸನ್ನಿವಂ ಮಣಿಕುಟಿಮಮಪ್ಪ ಬಾವಿಯಂ ಹೊಕ್ಕು ಮಿಂದು ಅಲ್ಲಿಯ ಅನಾರ್ಯಮಪ್ಪ ತನ್ನ ಬೆರಲ ಮಾಣಿಕದ ಉಂಗರಮಂ ಬೀಳುವುದನ್ನು ಅರಸಲ್ಬೇಡಿ ಚಿದ್ರಕ ದ್ವಾರದ ಕೊಂತ ಮುಚ್ಚಿ ವೀರಂ ಕಳೆದಾಗಳ್ ಇಂದ್ರನ ಭಂಡಾರಂ ತೆರೆದಪ್ಪ ಲೇಸಪ್ಪ ನಾನಾ ಮಣಿಯ ವಿಚಿತ್ರ ಭೂಷಣಗಳಂ ಫಲಮಂ ಕಂಡು ಮಹಾಶ್ಚರ್ಯಭೂತನಾಗಿ ನೋಡುತ್ತಿಪ್ಪ. ಅನ್ಯಗಂ ಆರೋಗಿಸಲ್ ಏಳ್ತನಂ ಎಂದಾಗಳ್ ಪರಿಯಣದ ಮೊದಲೋಳ್ ಸುಕುಮಾರಂ ಬೇಸರಂ ನಾನಾ ಪ್ರಕಾರದ ಇನಿಯಮಪ್ಪ ಹುಣಸುಗಳನ್ನು ಉಣ್ಣುತ್ತಂ. ಸುಕುಮಾರಸ್ವಾಮಿ ಅರ್ಧಹಾರಮಂ ನುಂಗುಂ ಇನ್ನರ್ಧಹಾರಮಂ ಉಗುಳುಂ ಅದಂ ನೋಡಿ ಇದು ಒಂದು ಉತ್ತಮ ಆಹಾರದ ಮೇಗೆ ಅರುಚಿ ಎಂದು ಬಗೆದು ಉಣಿಸು ಸಮೇದಂ ಬರಿಕ ಗಂಧ ತಾಂಬೂಲ ಮಾಲ್ಯ ವಸ್ತ್ರಭರಣಗಳನ್ನು ತಂದು ಕೊಟ್ಟಾಗ ಅವನು ತೊಟ್ಟುಟ್ಟು ಹೊಸದನಮಂಗೊಂಡು ಸುಖಸಕಾಂತ ವಿನೋದದಿಂದಿರುತ್ತೊಡೆ. ಯಶೋಭದ್ರೆಯನ್ ಅರಸ ಇಂತೆಂಬೆಸಗೊಂಡನು. ಅಬ್ಬಾ ಎಮ್ಮ ತಮ್ಮನ ಕಟಿ ಪ್ರದೇಶ ಭಾಗಕಂ ಕಣ್ಣು ನೀರು ಬರುವುದಂ ಅರುಚಿಗಂ ಏಕೆ ಮರ್ದಂ ಮಾಡಿಸುವುದಿಲ್ಲ? ಇನೆ ದೇವ ಆತನಿಗೆ ಇವು ಉತ್ತಮ ಅಲ್ಲವು. ಸೆಸೆಯಿಕ್ಕಿದ ಸರಸು ಪಂಗಳ್ ಒತ್ತೆ ಸೈರಿಸಲಾರದೆ ಮತ್ತೆ ಅವು ಕಾರು ಮಾಡಿಕ್ಕದ ಬೆಳಗಿನೋಳ್
ಇರುಪುದರ ಸೊಡರ ಬೆಳಗಿಗೆ ಸೈರಿಸದೆ ಕಣ್ಣು ನೀರು ಬರ್ಕುಂ ಮತ್ತಂ ಕಮಳ ನೀರೋಡ್ಕೊಳದೊಳ್ ಪಾಸಿದ ಅಕ್ಕಿಯೋಳ್ ಪೆರವಕ್ಕಿಯಂ ನೀವು ಬಂದೊಳ ಬೆರೆಸಿ ಅಟ್ಟುದಂ ಕೂಳಂ ಅಪ್ಪುದರಿಂದ ವಾಸಿಸಿದ ಅಕ್ಕಿಯ ಕೂಳ್ ನುಂಗುಂ ಉಳಿದ ಕೂಳಂ ಉಗುಳುಮಂ ಅದರಿಂದ ಈತನಿಗೆ ಈ ಅವಸ್ಥೆಗಳು ಆದುವೆನೆ ಕೇಳಿದು ವಿಸ್ಮಯಂಪಟ್ಟು ಈತನ ಕ್ಷಣ ಮಾತ್ರದ ಭೋಗಕ್ಕಂ ಸುಖಕ್ಕಂ ಎಮ್ಮ ಎಲ್ಲ ಕಾಲಂ ಅರಸುತನಂ ಏವಿಳಿಯೊಳಪ್ಪ ಭೋಗೋಪಭೋಗಗಳನ್ನು ದೊರೆಯಲ್ಲವು ಅದರಿಂದ ಈ ಲೋಕದೊಳು ಈತನೇ ಪರಮಾತ್ಮ ಸುಖಿ ಎಂದು ಸೆದು ಅರಸನ್ ಆವಂತಿ ಸುಕುಮಾರನೆಂದು ಹೆಸರನ್ನಿಟ್ಟಂ. ಮಕ್ಕಳೇ, ತುಂಬಾ ಅದ್ಭುತವಾಗಿರ್ತಕ್ಕಂತಹ ಕಥೆ ಮಕ್ಕಳೇ. ನೋಡಿ, ಈಗಾಗಲೇ ಗೊತ್ತಿರೋ ಹಾಗೆ ಕಳೆದ ತರಗತಿಯಲ್ಲಿ ರತ್ನಗಂಬಳಿಯನ್ನ ವ್ಯಾಪಾರವನ್ನು ಮಾಡಲಿಕ್ಕೆ ವೃಷಭಾಂಕರ ಅರಮನೆಗೆ ಒಬ್ಬ ವ್ಯಾಪಾರಿ ಹೋದ. ಅದನ್ನು ಕೊಳ್ಳಿಕ್ಕೆ ಆಗದೇ ಈಗ ಉಜ್ಜಯಿನಿಯ ನಗರದ ಯಶೋಭದ್ರೆಯ ಮನೆಗೆ ರತ್ನಗಂಬಳಿ ಹೋಗ್ತಾನೆ. ಆ ರತ್ನಗಂಬಳಿ ವ್ಯಾಪಾರಗಳಿಗೆ ಹೋಗಿ ಅದನ್ನ ಆ ಯಶೋಭದ್ರೆ ಕೊಂಡ್ಕೊಂಡಳು. ಲಕ್ಷ ದಿನಾರಗಳನ್ನ ಕೊಟ್ಟು ಅದನ್ನ ಕೊಂಡ್ಕೊಂಡಳ. ಮಕ್ಕಳ ಮುಂದೆ ಏನಾಗುತ್ತೆ ಅಂತೂ ಕೊಳದೊಳಗೆಲ್ಲವನ್ನು ತೋರಿ ಆ ಎಲ್ಲ ಪಟ್ಟಣದಲ್ಲಿ ಆ ರತ್ನಗಂಬಳಿ ವ್ಯಾಪಾರಿ ಎಲ್ಲವನ್ನೂ ಕೂಡ ತೋರಿಸ್ಕೊಂಡು ಎಲ್ಲರಿಗೂ ತೋರಿಸ್ಕೊಂಡು ಬರ್ತಾನೆ. ಕೊನೆಗೆ ಯಾರನ್ನು ಕೊಡಲಾರದೆ ಯಾರೂ ಕೂಡ ಕೊಳ್ಳಲು ಸಾಧ್ಯವಾಗದೆ ಇರ್ದೊಡೆ ಹೀಗೆ ಇರುವಾಗ ರತ್ನಗಂಬಳಗಳನ್ನು ಕೊಂಡು ಹೋಗಿ ರತ್ನಗಂಬಳಿಯನ್ನ ಕೊಂಡು ಹೋಗಿ ಅಕಾರಕ್ಕೆ ಪಾಕಾರ ಬಂದಿದೆ ಮಕ್ಕಳೇ. ಯಶೋಭದ್ರಗೆ ತೋರಿದೊಡೆ ವ್ಯಾಪಾರಿಯ ಕುಮಾರಸ್ವಾಮಿಯ ತಾಯಿಯಾಗಿರ್ತಕ್ಕಂತಹ ಯಶೋಭದ್ರೆಗೆ ತೋರಿಸಿದಾಗ ಲಕ್ಷ ದಿನಾರಗಳನ್ನ ವ್ಯಾಪಾರಿಗೆ ಕೊಟ್ಟು ರತ್ನ ಕಂಬಳಗಳನ್ನು ಕೊಂಡು ಆ ರತ್ನ ಕಂಬಳಿಯನ್ನ ಕೊಂಡುಕೊಂಡ್ಳು. ನೋಡಿ ಮಕ್ಕಳೇ, ಆ ಉಜ್ಜಯಿನಿಯ ಅರಸರು ವೃಷಭಾಂಕನ ರಾಜನಿಗೂ ಕೂಡ ಕೊಂಡುಕೊಳ್ಳಲಾಗದೇ ಇರ್ತಕ್ಕಂಥ ರತ್ನ ಕಂಬಳಿಯನ್ನ ಸುಕುಮಾರಸ್ವಾಮಿಯ ತಾಯಿ ಯಶೋಭದ್ರೆ ಲಕ್ಷ ದಿನಾರಗಳನ್ನ ಕೊಟ್ಟು ಆ ರತ್ನ ಕಂಬಳಿಯನ್ನ ಕೊಂಡ್ಕೋತಾರೆ ಮಕ್ಕಳೇ. ಆನಂತರ ಏನಾಗುತ್ತೆ ನೋಡಿ, ಅದನ್ನ ರತ್ನ ಕಂಬಳಿಯನ್ನ ಕೊಂಡು ಹೊರಂದೊರವು 4 ಖಂಡಮಾಗೆ ಅದನ್ನ 4 ತುಂಡುಗಳನ್ನಾಗಿ, ಖಂಡಗಳಂದ್ರೆ ತುಂಡುಗಳನ್ನಾಗಿ ಮಾಡಿದ್ರು. ಕೊನೆಗೆ 32 ಖಂಡಗಳನ್ನು ಮಾಡಿ ಅದನ್ನ ಪುನಃ ಮತ್ತೆ 32 ಭಾಗಗಳನ್ನಾಗಿ ಮಾಡಿ 35 ಸೊಸೆಗಳಿಗೆ ಯಶೋಭದ್ರೆ ಕುಮಾರಸ್ವಾಮಿಯ ಪತ್ನಿಯರಾಗಿರ್ತಕ್ಕಂತಹ ಅಂದ್ರೆ ಯಶೋಭದ್ರೆಯ ಸೊಸೆಯರಿಗೆ 32 ಜನ ಸೊಸೆಯರಿಗೆ ಕೊಟ್ಟಳು. ಕೊಟ್ಟೊಡೆ ಅದನ್ನ ಹಂಚಿಕೊಟ್ಲು. ಅವರೇನ್ ಮಾಡಿದ್ರು, ಅವರು ತಮ್ಮ ಕೆರ್ಪುಗಳು ತಗುಲಿಸಿದರೆ ಎಂಬ ಅವರೇನ್ ಮಾಡಿದ್ರು, ತಮ್ಮ ಕೆರ್ಪುಗಳು ಅಂತಂದ್ರೆ ಪಾದುಕೆ ಅಂದ್ರೆ ಚಪ್ಪಲಿಗಳಿಗೆ ತಗುಲಿಸಿದರೆ ಅಂಟಿಸುವುದು, ಅಂಟಿಸಿಕೊಂಡ್ರು. ಈ ಮಾತನ್ನು ಉಜ್ಜಯಿನಿ ಅರಸನ್ ಕೇಳಿದ. ಚೋದ್ಯಂ ಚೋದ್ಯ ಅಂದ್ರೆ ಆಶ್ಚರ್ಯಪಟ್ಟು ಪತ್ತಾರಕ್ಕೆ ಗೋಕಾರ ಅವರ ವಿಭೂತಿಯಂ ನೋಡ್ಬೇನೆಂದು ಅವರ ವೈಭೋಗವನ್ನ ನಾನು ನೋಡ್ಕೊಂಡು ಬರ್ತೀನಿ ಅಂತೇಳಿ ಮನೆಗೆ ಬರ್ತದಂ ಯಶೋಭದ್ರೆ ಕೇಳಿದ. ಆ ಉಜ್ಜಯಿನಿ ಅರಸ ವೃಷಭಾಂಕ ರಾಜ ಯಶೋಭದ್ರೆ ಅರಮನೆಗೆ ಆ ವೈಭೋಗವನ್ನ ನೋಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ. ಅದಕ್ಕಾಗಿ ಬರ್ಪ ಬಟ್ಟೆಗಳೆಲ್ಲ ಪಂಚರತ್ನಗಳಿಂ ರಂಗವಲ್ಲಿಯ ನಿಂತಿ ನೇತ್ರಂ ಒಟ್ಟು ದುಕುಲ ಚೀನಾದಿಕ ವಸ್ತ್ರಗಳನ್ನು ಪಾಸಿ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಯಶೋಭದ್ರೆ ಉಜ್ಜಯಿನಿ ಅರಸ ವೃಷಭಾಂಕ ರಾಜ ತನ್ನ ಮನೆಗೆ ಬರುವಂತಹ ಸುದ್ದಿಯನ್ನು ಕೇಳಿ ವೃಷಭಾಂಕ ರಾಜ ಬರುವಂತಹ ದಾರಿಗೆ, ಬಟ್ಟೆ ಅಂದ್ರೆ ದಾರಿ, ಆ ದಾರಿಗೆ ಎಂತಹ ರಂಗವಲ್ಲಿ ನಿಂತಿದ್ದೋ ಪಂಚರತ್ನಗಳಿಂದ ಇರುವಂತಹ ಆ ರಂಗವಲ್ಲಿಯನ್ನ ಇಟ್ಟಿದ್ದು. ಪಂಚರತ್ನಗಳನ್ನು ನೋಡಿ ಯಾವ್ಯಾವ? ನೀಲ, ವಜ್ರ, ಪದ್ಮರಾಗ, ಮುತ್ತು, ಹವಳ ರೀತಿಯ ಪಂಚ ರತ್ನಗಳಿಂದ ರಂಗೋಲಿಯನ್ನ ಇಲ್ಲಿ ಸ್ವಾಗತವನ್ನ ಕೊಡಿ ಮಕ್ಕಳೇ. ಅಷ್ಟೇ ಅಲ್ಲದೆ ನೇತ್ರ, ಒಟ್ಟು, ನುಕುಲ, ಚೀನಾದಿ ಇಂತಹ ಎಲ್ಲ ರೇಷ್ಮೆ ವಸ್ತ್ರಗಳನ್ನ ಆ ದಾರಿಗೆ ಹಾಸಿ ಈ ವೃಷಭಾಂಕ ರಾಜನನ್ನ ಸ್ವಾಗತವನ್ನ ಮಾಡ್ತಾ ಇದ್ದು. ಮಣಿಭದ್ರಮಪ್ಪ ಹೇಮಂತ ಹಾರಗಳಿಂದ ತೋರಣಗಟ್ಟಿಸಿ, ತೋರಣಗಳು ನೋಡಿ, ನಾವು ಹಬ್ಬ ಹರಿದಿನಗಳಲ್ಲಿ ಯಾರಾದ್ರೂ ಕೂಡ ಬರ್ತಕ್ಕಂತಹ
ಹಬ್ಬ ದಿನಗಳಲ್ಲಿ ಜಾತ್ರೆಗಳಲ್ಲಿ ನಾವು ಏನು ಮಾಡ್ತೀವಿ, ಮಾವಿನ ಸೊಪ್ಪುಗಳಿಂದನೋ ಅಥವಾ ಬೇವಿನ ಒಂದು ತೋರಣಗಳಿಂದನೋ ನಾವು ತೋರಣಗಳಿಂದ ಮಾಡಿ ಬಾಳೆಕಂದುಗಳಿಂದ ಕಟ್ಟಿ ಸ್ವಾಗತವನ್ನು ಅಲಂಕಾರದಿಂದ ನಾವು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಮಕ್ಕಳೇ. ಆದರೆ ಇಲ್ಲಿ ಮುತ್ತುಗಳಿಂದ ಮಾಡಿರ್ತಕ್ಕಂತಹ ಅವಳಗಳಿಂದ ಮಾಡಿರ್ತಕ್ಕಂತಹ ಒಂದು ಏನು ಆರಣಗಳಿಂದ ತೋರಣಗಳನ್ನು ಕಟ್ಟಿದ್ದು ಎಷ್ಟು ವೈಭೋಗದಿಂದ ಶ್ರೀಮಂತಿಕೆಯಿಂದ ಕೂಡಿತ್ತು ಅನ್ನೋದಕ್ಕೆ ನಮಗೆ ಉದಾಹರಣೆ. ತೋರಣ ಕಟ್ಟಿಸಿ ಅರಸ ಬರುವಂಪಾರುತ್ತೆ, ಅರಸರು ಬರುವುದನ್ನ ಕಾಯುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೃಪತಿಯಂ ಬಂದು, ನೃಪತಿ ರಾಜ, ರಾಜ ರಾಜನ ಹೆಸರೇನು ವೃಷಭಾಂಕ ರಾಜ ಬಂದು ಸುರೇಂದ್ರ ಭವನ ಒಪ್ಪುವ, ಸುರೇಂದ್ರ ಇಂದ್ರ ದೇವತೆಗಳ ವಾಸಸ್ಥಾನ ಹೇಗಿದೆಯೋ ಹಾಗೆ ಇರುವುದನ್ನ ನೋಡಿದ. ಪ್ರಸಾದ ಪಕ್ಕು ವಿಸ್ಮಯ ಚಿತ್ತನಾಗಿ ಅಲ್ಲಿ ನೋಡಿದ. ಆ ವೈಭವವನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಗ್ತದೆ, ವಿಸ್ಮಯ ಆಗ್ತದೆ. ಸುರಲೋಕಂಬೊಕ್ಕ ಪುಣ್ಯವಂತಾಂಬೋಲ್, ಸುರಲೋಕ ದೇವತೆಗಳು, ಇಂದ್ರಾದಿ ದೇವತೆಗಳಿರ್ತಕ್ಕಂಥ ವಾಸಸ್ಥಾನ ಏನಿದೆ, ಇಂದ್ರನ ಒಂದು ಉದ್ಯಾನವನ ವೈಭೋಗ ಅರಮನೆ ಹೇಗಿದೆ ಹಾಗೆಯೇ ಈ ಸುಕುಮಾರ ಸ್ವಾಮಿಯ ಅರಮನೆ ಇದೆ, ಮನೆ ಇದೆ ಅಂತಕ್ಕಂಥ ಅಂಶವನ್ನ ಅವು ವೃಷಭಾಂಕ ರಾಜನಿಗೆ ನೋಡಿ ಆಶ್ಚರ್ಯ ಆಗ್ತದೆ ಮಕ್ಕಳೇ. ಅಲ್ಲಿ ಪುಣ್ಯವಂತು ಪುಣ್ಯ ಬರುವ ಹಾಗೆ ಮಹಾವಿಭೂತಿಯಂ ಶಯತಳದೊಳೆಯುದ್ದ ಸುಕುಮಾರನು ಇಲ್ಲಿದನೆಂದು ಬೆಸಗೊಂಡೊಡೆ. ಆ ಒಂದು ಸಂಭ್ರಮ, ಸಡಗರ, ವೈಭವ ಎಲ್ಲರನ್ನು ನೋಡಿ ಕೊನೆಗೆ ವೃಷಭಾಂಕ ರಾಜ ಸುಕುಮಾರ ಸ್ವಾಮಿ ಎಲ್ಲಿದ್ದಾನಪ್ಪ ಅಂತ ಹೇಳಿ ಕೇಳಿದಾಗ ನೋಡಿ ನಂತರ ಹೋಗಿ ಮಗನೇ, ಇಲ್ಲಿ ಮುಖ್ಯವಾಗಿ ಬೆಸಗೊಂಡಿದೆ ಸ್ವಾಮಿ ಆತನು ಕರಂ ಸಾಧು ನಿಮ್ಮ ಬರವನರಿಯಂ, ಅವನು ನೀವು ಬರೋದವನಿಗೆ ಗೊತ್ತಿಲ್ಲ, ಹಾಗಾಗಿ ಪ್ರಸಾದದ ಮೇಘಣ್ಣಲೆಯೋಳಿದ್ದನ್, ಅರಮನೆಯ ಮೇಲ್ಭಾಗದಲ್ಲಿ ಅವನು ಇದ್ದಾನೆ. ಅರಸನ್ ಬಳಿಯನ್ನಟ್ಟಿ ಏನೇ ತಾಯಿ ಹೋಗಿ ಮಗನೇ ಅರಸರು ಬಂದಪ್ಪ. ತಾಯಿ ಏನ್ ಮಾಡಿದ್ರೆ ಯಶೋಭದ್ರೆ ಅರಸ ಬಂದನ ಪಾಪ ಅಂತೇಳಿ ಕರ್ಕೊಂಡ್ಬರ್ಲಿಕ್ಕೆ ಹೋದು. ಅಲ್ಲಿ ಬಾಪೋಪನೆ ಅರಸರೆಂಬುರ ಅಂದ್ರೆ ಅರಸ ಅಂದ್ರೆ ಯಾರಮ್ಮ ಅಂತೇಳಿ ಸುಕುಮಾರ ಸ್ವಾಮಿ ಕೇಳ್ತಾರೆ. ಏನೇ ತಾಯಿ ಅಂದಳು, ಆ ತಾಯಿ ಹೀಗೆ ಹೇಳ್ತಾಳೆ, ಏನಂತ, ನಮ್ಮನ್ನು ಆಳುವರೆಂದು ನೋಡೆ, ನಮ್ಮನ್ನು ಆಳುವವರು ಅರಸರು ಅಂತೇಳಿ ಹೇಳ್ತಾಳೆ. ಕೊನೆಗೆ ನಮ್ಮನ್ನು ಆಳುವವರು ನೋಡರೆ ಸುಕುಮಾರ ಸ್ವಾಮಿ ಅದಕ್ಕೆ ಪ್ರತಿಯಾಗಿ ನಮ್ಮನ್ನು ಆಳುವವರು ಕೂಡ ಇದ್ದಾರ ಅಂತಕ್ಕಂಥ ಮಾತನ್ನ ಕೇಳ್ತಾನೆ ಮಕ್ಕಳು. ಎಂದು ವಿಸ್ಮಯ ಒಟ್ಟು ಅವನಿಗೆ ಆಶ್ಚರ್ಯ ಆಗ್ತದೆ ಸುಕುಮಾರ ಸ್ವಾಮಿಗೆ, ನಮ್ಮನ್ನು ಕೂಡ ಆಳುವರಿದ್ದಾರೆ ಅಂತೇಳಿ ಆಶ್ಚರ್ಯ ಆಗ್ತದೆ. ತಾಯಿಯ ವಚನವನ್ನು ಮಾರಿಕೊಳ್ಳಲಾರದೆ, ತಾಯಿಯ ವಚನ, ತಾಯಿಯ ಬರುವಿಕೆಯ ಮಾತನ್ನ ಅವನಿಗೆ ಏನು ಮೀರಲಾಗದೆ ಅವನು ಪುನಃ ಆ ಕೆಳಭಾಗದಲ್ಲಿ ಅರಸನ್ನ ನೋಡಲಿಕ್ಕೆ ಬರ್ತಾನೆ. ಕೊನೆಗೆ ಬರ್ತನು ನರೇಶರಂ ಕಂಡು ಕಣಬೆತ್ತ ಫಲವಂ ಇಂದು ಬೆತ್ತಿನೆಂದು. ಆ ವೃಷಭಾಂಕ ರಾಜ ಆ ಸುಕುಮಾರ ಸ್ವಾಮಿಯ ಅಂದ ಚಂದ, ಅವನ ಸೌಂದರ್ಯವನ್ನ ನೋಡಿ ಗಣಬೆತ್ತ ಫಲವನ್, ಈ ಕಣ್ಣುಗಳು ಇವತ್ತು ಪುಣ್ಯ ಆಯಿತು. ಆ ಸುಕುಮಾರ ಸ್ವಾಮಿಯನ್ನು ನೋಡಿ ವೃಷಭಾಂಕನ ಕಣ್ಣುಗಳು ಕೂಡ ಇವತ್ತು ನನಗೆ ಈ ಕಣ್ಣುಗಳು ಕೂಡ ಫಲಮನ್ ಎಂದು ಪೆತ್ತೇನೆ, ಇವತ್ತು ಈ ಕಣ್ಣುಗಳಿಗೂ ಕೂಡ ಸಾರ್ಥಕ ಆಯಿತು ಅನ್ನೋ ರೀತಿ ಅವನಿಗೆ ಭಾಸ ಆಗುತ್ತೆ. ಪ್ರತ್ಯಕ್ಷ ಕಾಮದೇವನನ್ನು ಅಪ್ಪಿಕೊಂಡು ಆ ಸುಕುಮಾರ ಸ್ವಾಮಿಯನ್ನ ಅಪ್ಪಿಕೊಳ್ತಾನೆ. ಯಾವ ರೀತಿಯಾಗಿ ಕಾಮದೇವನೇ ಪ್ರತ್ಯಕ್ಷನಾಗಿ ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ವೃಷಭಾಂಕನಿಗೆ ಭಾಸ ಆಗ್ತದೆ. ದಿವ್ಯ ಶೇತಳಂ ಮೇಗಳಂ ವಿರಿಸಿದಾಗಳ್, ದಿವ್ಯ ಶೇತಳ ಅಂದ್ರೆ ದಿವ್ಯವಾಗಿರ್ತಕ್ಕಂತಹ ಆಸನಗಳ ಮೇಲೆ ಇವರು ಕೂಡ ಕೂತ್ಕೊಳ್ತಾರೆ. ವಿರಿಸಿದಾಗಳ್ ಸ್ವಜನ ಪರಿಜನಗಳು ಅಲ್ಲಿರ್ತಕ್ಕಂತಹ ಎಲ್ಲ ಜನರು ಕೂಡ ಏನ್ ಮಾಡಿ ಸಿದ್ಧಾರ್ಥಗಳಂ ಮಾಂಗಲ್ಯ ಎಂದು ಇರುವ ಸೈನಿಕಲ್ ಸಿದ್ಧಾರ್ಥಗಳು ಅಂದ್ರೆ ಸಿದ್ಧಾರ್ಥ ಅಂತಂದ್ರೆ ಅಲ್ಲಿ ಬಿಳಿಯ ಸಾಸಿವೆ ಕಾಳುಗಳನ್ನ ಇಬ್ಬರಿಗೂ ಕೂಡ ಮಂತ್ರಾಕ್ಷತೆಗಳನ್ನ ಅಲ್ಲಿ ಸಸೆಯನ್ನ ಇಟ್ಟು ಅವರಿಗೆ ಗೌರವವನ್ನ ಕೊಡ್ತಾರೆ. ಈರ್ವರ್ಗಂ ಸಸೆಯನಿಕಲ್ ಆಗಳ ಸಿದ್ಧಾರ್ಥಗಳು ಹಾಗೆ ಆ ಬಿಳಿಯ ಸಾಸಿವೆಯನ್ನ ಇಡುವಾಗ ಏನಾಯ್ತು, ಸುಕುಮಾರ ಸ್ವಾಮಿಯ ಆಸನ ಒತ್ತೆ, ಆ ಸುಕುಮಾರ ಸ್ವಾಮಿಗೆ ತನ್ನ ಮೈ ಮೇಲೆ ಒತ್ತಿದ ಹಾಗೆ ಆಗುತ್ತೆ. ಕಟಿಮನ್ ಅಲುಗಿಸಿದ, ಏನ್ ಮಾಡಬೇಕು, ಕಂಠವನ್ನ ಮೈಕೈಯನ್ನ ಅಲುಗಿಸಿದ, ಅಲ್ಲಾಡಿಸಿದ. ಚೊಡರವನ್ನು ನೋಡಿದಾಗ, ಚೊಡರ ದೀಪ, ಚೊಡರ
ದೀಪವನ್ನ ನೋಡಿದಾಗ ಕಣ್ಣೀರುಗಳು ಸುರಿದವು. ಕಣ್ಣಿನಿಂದ ನೀರು ಬಂತು, ಕಣ್ಣೀರು ಬಂತು. ಆ ದೀಪವನ್ನು ನೋಡಿ ಸುಕುಮಾರ ಸ್ವಾಮಿಯ ಕಣ್ಣುಗಳಲ್ಲಿ ನೀರು ಬಂತು. ಕಂಡು ಈಗಳಿಗೆ ತನಗೆ ವ್ಯಾಧಿಗಳೆಂದು ಬಗೆದಿರ್ಪನ್. ಇದನ್ನು ವೃಷಭಾಂಗ ರಾಜ ನೋಡಿದಾಗ ಸುಕುಮಾರ ಸ್ವಾಮಿಗೆ ಏನೋ ವ್ಯಾಧಿ ಇದೆ, ರೋಗ ಇದೆ ಅಂತೇಳಿ ಅಂದ್ಕೊಂಡ್ರು. ಮಜ್ಜನಕ್ಕೆ ಏರ್ತಿನಮ್ಮಿ ಎಂದೊಡೆ ಮಜ್ಜನ ಸ್ನಾನವನ್ನ ಮಾಡೋಣ ಬನ್ನಿ ಅಂತೇಳಿ ಹೇಳಿದಾಗ ಅಂತೆಗೆ ಹಾಗೆ ಆಗೋಣ ಅಂತೇಳಿ ವೃಷಭಾಂಗ ರಾಜ ಹೇಳ್ತಾನೆ. ಎದ್ದು ಮಜ್ಜನಂಗೊಂಡು ಸ್ನಾನವನ್ನ ಮಾಡಿಕೊಂಡು ಅಮರ ಸನ್ನಿಭಂ ಮಣಿಕುಟಿಮಪ್ಪ ಬಾವಿಯಂ ಕೊಪ್ಪು ಮಿಂದು ಅಲ್ಲಿಯ ಅನರ್ಘ್ಯಮಪ್ಪ ತನ್ನ ಬೆಲ್ಲ ಮಾಣಿಕ್ಕದ ಉಂಗಲಂ ಬೀಳದನ್. ವೃಷಭಾಂಗ ಮಹಾರಾಜ ಸ್ನಾನವನ್ನ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಸ್ನಾನದ ಗೃಹವನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗ್ತದೆ. ಕೊನೆಗೆ ಏನಾಯ್ತು, ವೃಷಭಾಂಗ ರಾಜನ ಒಂದು ಮಾಣಿಕ್ಯದ ಉಂಗುರ ಬಿದ್ದೋಗ್ತದೆ ಕೆಳಗಡೆ. ಅಲ್ಲಿ ಬಿದ್ದೋಗದ ಸಂದರ್ಭದಲ್ಲಿ ಅದನ್ನ ತೆಗೆದುಬಿಟ್ಟು ಮಾಣಿಕ್ಯದ ಉಂಗುರವನ್ನು ಬಿದ್ದೋಯ್ತು. ಆಗ ಅರಸಲ್ಮೇಡಿ ಚಿತ್ರಕದ್ವಾರದ ತುಂಬಿನ ಮುಚ್ಚಿ ಅಲ್ಲಿ ಏನು ಸ್ನಾನ ಮಾಡತಕ್ಕಂಥ ಗೃಹದ ಆ ಒಂದು ಕೊಳಾಯಿಯನ್ನ ತರಿಸಿದಾಗ ನೀರನ್ನು ಕಳೆದಾಗ ಆ ನೀರನ್ನು ಹೊರಗೆ ಕಳಿಸಿದಾಗ ಇಂದ್ರನ ಭಂಡಾರವೇ ಸಪ್ಪ, ಇಂದ್ರನ ಭಂಡಾರವೇ ನಾವು ನೋಡಿದ ಹಾಗೆ ಅವನಿಗೆ ವಾಸವಾಗ್ತದೆ. ನಾನಾ ಮಣಿಯ ವಿಚಿತ್ರ ಭೂಷಣಗಳ ಫಲವನ್ನು ಕಂಡು ನಾನಾ ವಿಧದ ಭೂಷಣಗಳು ಧರಿಸುವಂತಹ ಕೈಯಿಗೆ ಅಲಂಕಾರಿಕ ಭೂಷಣಗಳು, ಕಂಠಕ್ಕೆ ಕೈಯಿಗೆ ಮತ್ತೆ ಧರಿಸುವಂತಹ ಅನೇಕ ಆಭರಣಗಳು ಅವನು ನೋಡ್ತಾನೆ. ಚಿತ್ರಭೂಷಣಗಳ ಫಲವನ್ನು ಕಂಡು ಮಹಾಶ್ಚರ್ಯಭೂತನಾಗಿ ತುಂಬಾ ಆಶ್ಚರ್ಯ ಆಗ್ತದೆ ವೃಷಭಾಂಗ ರಾಜನಿಗೆ. ನೋಡುತ್ತಿರುವ ಅನ್ನಿಗಂ, ಹೀಗೆ ನೋಡುವಾಗ ಅನ್ನಿಗಂ ಅರ್ಥದಲ್ಲಿ ಆರೋಗಿಸಲ್ ಏರ್ತಿನಂಗಿಂದಾಗಳ್ ಪರಿಯಣದ ಮೊದಲು ಸುಕುಮಾರ ಸ್ವಾಮಿ ಬೆರೆಸು ನಾನಾ ಪ್ರಕಾರದ ಇನಿಯಪ್ಪ ಉಳಿಸುಗಳನ್ನು. ವೃಷಭಾಂಗ ಮಹಾರಾಜ ಸ್ನಾನವನ್ನು ಮುಗಿಸಿಕೊಂಡು ಬನ್ನಿ ಊಟವನ್ನು ಮಾಡೋಣ ಅಂತೇಳಿ ಕರ್ಕೊಂಡು ಊಟವನ್ನು ಬಡಿಸತಕ್ಕಂತಹ ಸಂದರ್ಭದಲ್ಲಿ ಪರಿಯಣದ ಮೊದಲೋಳು ಸುಕುಮಾರ ಬೆರೆಸು ನಾನಾ ಪ್ರಕಾರದ ನಾನಾ ವಿಧದ ಇನಿಯಪ್ಪ ಉಣಿಸುಗಳನ್ನು, ನಾನಾ ಪ್ರಕಾರದ ತಿನಿಸುಗಳನ್ನ ಉಣ್ಣುತ್ತಾ ಇರುವಾಗ ಸುಕುಮಾರ ಸ್ವಾಮಿ ಅರ್ಧ ಆಹಾರವನ್ನು ಅರ್ಧ ಆಹಾರವನ್ನು ಉಗುಳುವನು, ಅರ್ಧ ಆಹಾರವನ್ನು ತಿನ್ನುತ್ತಿದ್ದ, ಇನ್ನರ್ಧ ಆಹಾರವನ್ನು ಉಳುತ್ತಿದ್ದ. ಅದನ್ನು ವೃಷಭಾಂಗ ಮಹಾರಾಜನು ನೋಡಿ ಇದು ಒಂದು ಉತ್ತಮ, ಇದು ಕೂಡ ಒಂದು ರೀತಿಯ ರೋಗವೇ, ವ್ಯಾಧಿಯೇ. ಆಹಾರದ ಮೇಲೆ ಅರುಚಿ ಎಂದು ಬಗೆದು ಆಹಾರದಲ್ಲಿ ರುಚಿ ಇಲ್ಲದೆ ಇರತಕ್ಕಂಥ ಉಣಿಸು ಸಮೇತ ಬಳಿಕ ಅನಂತರ ಗಂಧ ತಾಂಬೂಲ ಮಾಲ್ಯ ವಸ್ತ್ರಾಭರಣಗಳನ್ನು ತಂದು ಕೊಟ್ಟಾಗ ಯಶೋಭದ್ರಿ ವೃಷಭಾಂಗ ಮಹಾರಾಜನಿಗೆ ತಾಂಬೂಲನ್ನ ಮತ್ತೆ ಭವ್ಯವಾಗಿರ್ತಕ್ಕಂಥ ವಸ್ತ್ರಗಳನ್ನ ಆಭರಣಗಳನ್ನ ಕೊಡುವಾಗ ಅವನು ಅವುಗಳನ್ನ ತೊಟ್ಟು ಉಟ್ಟುಕೊಂಡು ಹೊಸತನಗೊಂಡು ಸುಖ ಅಂತ ವಿನೋದದಿಂದಿರುತ್ತಡೆ ಹೀಗೆ ಸುಖವಾಗಿ ಮಾತನಾಡುತ್ತಾ ಇರುವಾಗ ಯಶೋಭದ್ರಿಯನ್ ಅರಸನ್ ಇಂತೆಂದು ಬೆಸಗೊಂಡಡೆ. ವೃಷಭಾಂಗ ಮಹಾರಾಜ ಯಶೋಭದ್ರಿಗೆ ಈ ರೀತಿಯಾಗಿ ಹೇಳಿದಳು, ಎಮ್ಮ ತಮ್ಮನ ಕಟಿ ಪ್ರದೇಶವಾಗಕ್ಕಂ ಕಣ್ಣ ನೀರು ಬೊಪ್ಪದು ಅರುಚಿಗಂ ಏಕೆ ಮದ್ದನ್ನು ಮಾಡಿಸಿಲ್ಲ. ಸರಿಯಮ್ಮ, ಅವನು ಮೈಯನ್ನು ಅಲುಗಾಡಿಸಿದ, ಅವನ ಕಣ್ಣಲ್ಲಿ ನೀರು ಬಂತು, ಮತ್ತೆ ಅವನು ಅರ್ಧ ಆಹಾರವನ್ನು ಉಗುಳುತ್ತಿದ್ದ, ಅರ್ಧ ಆಹಾರವನ್ನು ಉಣ್ಣುತ್ತಿದ್ದ. ಈ ರೀತಿ ಒಂದು ರೋಗಕ್ಕೆ ವ್ಯಾಧಿಗೆ ಯಾಕೆ ಔಷಧಿನ ಕೊಡಿಸಿಲ್ಲ ಅಂತೇಳಿ ಹೇಳ್ತಾನೆ. ಅದಕ್ಕೆ ಇಲ್ಲಿ ತಾಯಿ ಸುಕುಮಾರ ಸ್ವಾಮಿಯ ತಾಯಿ ಯಶೋಭದ್ರ ಈ ರೀತಿಯಾಗಿ ಹೇಳ್ತಾರೆ, ಏನೇ ದೇವ ಆ ತಂಗಿ ಉತ್ತಮ ಅಲ್ಲ. ನೋಡಿ ಮಹಾರಾಜರೇ, ಸುಕುಮಾರ ಸ್ವಾಮಿಗೆ ಯಾವುದೇ ರೀತಿ ರೋಗ ಅಲ್ಲ, ಗುತ್ತಲ್ಲ, ವ್ಯಾಧಿ ಅಲ್ಲ. ಸೆಸೆಯಿಕ್ಕಿದ ಸರುಸುಪಗಳು ಒತ್ತೆ ಸಹಿಸಲಾರದೆ. ಸೆಸೆ ಇಕ್ಕುವಾಗ, ಬಿಳಿಯ ಸಾಸುವೆಯನ್ನ ಇಡುವಾಗ ಅವನಿಗೆ ಅದು ಒತ್ತಿ ಆ ಮೈಯನ್ನು ಅಲ್ಲಾಡಿಸಿದ. ಮತ್ತೆ ಅವಕಾಲ ಮಾಣಿಕ್ಯದ ಬೆಳಗಿನೋಳ್ ಇರುವುದರಿಂದ ಅವನು ಯಾವಾಗ ಸದಾಕಾಲ ಮಾಣಿಕ್ಯ ದೀಪದಲ್ಲಿ ಅವನು ಇರುವುದರಿಂದ ಸೊಡರನ್ನು ನೋಡಿದ. ಆ ಸೊಡರ ಬೆಳಕನ್ನು, ಆ ದೀಪದ ಬೆಳಕನ್ನು, ಉರಿಯುವ ದೀಪದ ಬೆಳಕನ್ನು ನೋಡಿ ಸಹಿಸಲಾರದೆ ಕಣ್ಣ ನೀರು ಬಂತು. ಮತ್ತಂ ಕಮಳಗಳು ಕೊಳದೋಳ್ ವಾಸಿಸಿದ ಅಕ್ಕಿಯೋಳ್
ಅಕ್ಕಿಯನ್ನು ನಾವು ಬೆರೆಸಿ ಅನ್ನವನ್ನು ತಯಾರಿಸಿದ್ವಿ. ಹಾಗಾದ್ರೆ ಸುಕುಮಾರ ಸ್ವಾಮಿ ಉಣ್ಣುವಂಥದ್ದು ಯಾವಾಗಲೂ ಕೂಡ ಪರಿಮಳದವಾಗಿರ್ತಕ್ಕಂಥ ಅಕ್ಕಿಯನ್ನು ಮಾಡಿರ್ತಕ್ಕಂಥ ಅನ್ನವನ್ನೇ ಅವನು ಊಟ ಮಾಡ್ತಾ ಇದ್ದ. ಇವತ್ತು ವೃಷಭಾಂಗ ಮಹಾರಾಜ ಬಂದಿರುವ ಸಲುವಾಗಿ ಆ ಪರಿಮಳದ ಅಕ್ಕಿಗೆ ಬೇರೊಂದು ಅಕ್ಕಿಯನ್ನು ಬೆರೆಸಿ ಅನ್ನವನ್ನು ಮಾಡಿದ್ರು. ಅದಕ್ಕಾಗಿ ಅವನು ಏನ್ ಮಾಡಿದ್ರು, ಅಕ್ಕಿಯೋಳು ಕರವಕ್ಕಿಯನ್ನು ನೀವು ಬಂದೊಡೆ ಬೆರೆಸಿ ಅಟ್ಟುದ ಮಾಡಿದ್ದಕ್ಕೆ ಕೂಳಂ, ಕೂಳು ಅಂದ್ರೆ ಅನ್ನ, ಕೂಳು ಅಂದ್ರೆ ಕೂಳ್ ಅಂದ್ರೆ ಅನ್ನ. ಗ್ರಾಮೀಣ ಭಾಷೆಯಲ್ಲಿ ಇವತ್ತು ಕೂಡ ಕೂಳ್ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಗ್ರಾಂಥಿಕ ಭಾಷೆಯಲ್ಲಿ ಇವತ್ತು ನೋಡಿ ಸಂಸ್ಕೃತ ಕೂಳ್ ಅಂತಕ್ಕಂಥದ್ದು. ಕೂಳಂ ಅಪ್ಪುದರಿಂದ ವಾಸಿಸಿದ ಅಕ್ಕಿಯಂ ಕೂಳಂ ನುಂಗುಗಂ ಉಳಿದ ಕೂಳಂ ಉಗುಳುಮಂ. ಸುವಾಸನೆ ಭರಿತವಾಗಿರ್ತಕ್ಕಂಥ ಅನ್ನವನ್ನು ಊಟ ಮಾಡ್ತಿದ್ದ. ಸುವಾಸನೆ ಭರಿತವಾಗಿಲ್ಲದೆ ಇರ್ತಕ್ಕಂಥ ಸಾದಾ ಅಕ್ಕಿಯ ಮಾಡಿದ ಅನ್ನವನ್ನು ಉಣ್ತಾ ಇದ್ದ. ಅದರಿಂದ ಈತನಿಗೆ ಈ ಅವಸ್ಥೆಗಳು. ಆದ್ದರಿಂದ ಸುಕುಮಾರ ಸ್ವಾಮಿಗೆ ಈ ರೀತಿಯ ಒಂದು ವ್ಯವಸ್ಥೆ ಆಯಿತು. ನೋಡಿ, ಯಾವಾಗಲೂ ಮಾಣಿಕ್ಯದ ದೀಪ್ತಿಯಲ್ಲಿ ಇರ್ತಕ್ಕಂಥವನು ಆ ದೀಪದ ಬೆಳಕನ್ನು ನೋಡಿದ ಕಣ್ಣಿಗೆ ಬಂದು ಆ ಸಾಸಿವೆ ಅಕ್ಕಿ ಅವನ ಮೈಯಲ್ಲಿ ಇದ್ದರಿಂದ ಮೈಯನ್ನು ಅಲ್ಲಾಡಿಸಿದ. ಪರಿಮಳಭರಿತವಾಗಿರ್ತಕ್ಕಂತಹ ಅವನು ಆ ಅನ್ನವನ್ನು ಊಟ ಮಾಡ್ತಾ ಇದ್ದ. ಇವತ್ತು ಬೇರೆ ಅಕ್ಕಿಯನ್ನು ಬೆಳೆಸಿದ್ದರಿಂದ ಅದನ್ನು ಊಡ್ತಾ ಇಲ್ಲ. ಆ ಸುಕುಮಾರ ಪರಿಮಳಭರಿತವಾಗಿರ್ತಕ್ಕಂಥ ಅನ್ನವನ್ನು ಊಟ ಮಾಡ್ತಿದ್ದ. ಪರಿಮಳಭರಿತವಾಗಿಲ್ಲದೆ ಇರ್ತಕ್ಕಂತಹ ಅನ್ನವನ್ನು ಊಡ್ತಾ ಇದ್ದ. ಈ ರೀತಿಯ ಒಂದು ಇರುವ ಕಾರಣದಿಂದ ಈ ರೀತಿ ಅವಸ್ಥೆ ಆಯಿತು ಅಂತಕ್ಕಂತಹ ಅಂಶವನ್ನು ಯಶೋಭದ್ರೆ ವೃಷಭಾಂಗ ಮಹಾರಾಜನಿಗೆ ಹೇಳ್ತಾಳೆ. ಇದನ್ನ ಕೇಳುವುದು ವಿಸ್ಮಯ ಮಟ್ಟೋ. ಇದನ್ನು ಕೇಳಿ ವೃಷಭಾಂಗ ಮಹಾರಾಜನಿಗೆ ಆಶ್ಚರ್ಯ ಆಗ್ತದೆ. ಮಕ್ಕಳೇ, ಈತನ ಕ್ಷಣ ಮಾತ್ರದ ಭೋಗಕ್ಕೆ ಸುಖಂ ಎಮ್ಮ ಎಲ್ಲ ಅರಸತನಮಂ. ಸುಕುಮಾರ ಸ್ವಾಮಿಯ ಈತನ ಸುಕುಮಾರ ಕ್ಷಣ ಮಾತ್ರದ ಭೋಗಕ್ಕೆ, ಕ್ಷಣದಲ್ಲಿ ಇರ್ತಕ್ಕಂಥ ಸುಖಕ್ಕೆ ನಮ್ಮ ಕಾಲ ಅರಸುತನದ ಎಲ್ಲ ಕಾಲವೂ ಕೂಡ ಅರಸುತನಂ ಕೇವಲಗಳಪ್ಪ ಭೋಗೋಪಭೋಗಗಳು ದೊರೆಯಲ್ಲವೂ. ವೃಷಭಾಂಗ ಮಹಾರಾಜನ ಇಡೀ ಅರಸುತನದ ವೈಭೋಗವನ್ನು ಕೂಡ ಹೋಲಿಸಿದ್ರೆ ಸುಕುಮಾರ ಸ್ವಾಮಿಯ ಕ್ಷಣದಲ್ಲಿರ್ತಕ್ಕಂತಹ ಸುಖಕ್ಕೆ ಸಮಾನ ಇಲ್ಲ ಅಂತಕ್ಕಂತಹ ಅಂಶವನ್ನ ವೃಷಭಾಂಗ ಮಹಾರಾಜ ಕಂಡುಕೊಳ್ತಾನೆ. ಆದ್ದರಿಂದ ಈ ಲೋಕದೋಳ್ ಓಳ್ ಅಲ್ಲಿ ಅಲೆಗಂಟೆ ಭಕ್ತಿ ಪ್ರತಿಯ ಓಳ್ ಹೊಸಗಂಡಲಾದ್ರೆ ಅಲ್ಲಿ ಈತನೇ ಪರಮಾತ್ಮನ ಸುಖಿ. ಆದ್ದರಿಂದ ಇವನೇ ಉತ್ತಮವಾಗಿರ್ತಕ್ಕಂಥ ದೊಡ್ಡ ಸುಖಿ. ಇವನಷ್ಟು ಸುಖ ಯಾರಿಗೂ ಇಲ್ಲ ಎಂದು ಅರಿದು ಅರಸನು ವೃಷಭಾಂಗ ಮಹಾರಾಜ ಆವಂತಿ ಸುಕುಮಾರನಿಂದ ಹೆಸರನ್ನಿಟ್ಟ. ಈ ಆವಂತಿಯಲ್ಲಿ ಆವಂತಿ ಸುಕುಮಾರ ಹೇಳಿ ವೃಷಭಾಂಗ ಮಹಾರಾಜ ಸುಕುಮಾರ ಸ್ವಾಮಿ ಹೆಸರನ್ನ ಇಟ್ಟ. ನೋಡಿ, ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ಕಥೆ ಮಕ್ಕಳೇ. ಈ ಒಡ್ಡರಾಗಿ ಬರ್ತಕ್ಕಂಥ ಕಥೆಗಳು ಎಲ್ಲವೂ ಕೂಡ ಇಂತಹ ವೈಭೋಗವನ್ನ ಹೋಗುವಂಥದ್ದು. ಕೊನೆಗೆ ಈ ವೈಭವವನ್ನು ಎಲ್ಲವನ್ನು ಕೂಡ ಅನುಭವಿಸಿ ಕೊನೆಗೆ ವೈರಾಗ್ಯ ಪರವಶರಾಗಿ ಇಲ್ಲಿ ತೀರ್ಥಾಂಕರರಾಗ್ತಾರೆ ಅನ್ನತಕ್ಕಂತಹ ಅಂಶವನ್ನ ನಿಮಗೆ ಗೊತ್ತಿದೆ ಮಕ್ಕಳೇ. ಈ ಒಡ್ಡರಾಗಿ ಬರ್ತಕ್ಕಂಥ 19 ಜೈನ ತೀರ್ಥಾಂಕರ ಕಥೆಗಳು ಕೂಡ ಹೀಗೆ ಒಂದಲ್ಲ ಒಂದು ಅಂಶವನ್ನು ಕೂಡ ಒಳಗೊಂಡಿರ್ತದೆ. ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಕಥೆ ಸುಕುಮಾರ ಸ್ವಾಮಿಯ ಕಥೆ ಮಕ್ಕಳೇ. ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ತೀವಿ ಮಕ್ಕಳೇ. ಇದನ್ನು ಒಮ್ಮೆ ನೀವು ಓದ್ಕೊಂಡು ನನ್ನ ಕಥೆಯ ರೂಪದಲ್ಲಿ ಬರ್ಕೋಬೇಕು. ಹಾಗೆಯೇ ನಾನು ಕೊಡ್ತಕ್ಕಂಥ ಗೃಹಪಾಠವನ್ನು ಕೂಡ ನೀವು ಮಾಡಬೇಕು ಮಕ್ಕಳೇ. ಗಮನಿಸಿಗೆ ಮೊದಲನೇ ಗೃಹಪಾಠ, ಸುಕುಮಾರ ಸ್ವಾಮಿಗೆ ಸುಕುಮಾರ ಎಂಬ ಹೆಸರು ಹೇಗೆ ಹೋಗುತ್ತದೆ ಸಮರ್ಪಿಸಿರಿ. ಈ ಕಥೆಯನ್ನ ಪೂರ್ಣ ಓದ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನ ನೋಡ್ಕೊಂಡು ಬರಬೇಕು. ಹಾಗೆ ವೃಷಭಾಂಗನು ಸುಕುಮಾರನಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಮತ್ತೊಮ್ಮೆ ಗಮನಿಸಿ, ವೃಷಭಾಂಗನು ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಎರಡು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯುತ್ತಾರೆ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಮುಕ್ತಾಯ ಮಾಡೋಣ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಕಟ್ಟಲಾಯಿತು. ನೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಏನು ಹೇಳಿದನು? ಋಷಿಯನ್ನು ಕಂಡೊಡನೆ ಸುಕುಮಾರ ಸ್ವಾಮಿಯು ತಪಸ್ಸಿಗೆ ತೊಡಗುತ್ತಾನೆಂದು ನೈಮಿತ್ತಿಕನು ಹೇಳಿದನು. ಯಶೋಭದ್ರೆಯು ತನ್ನ ರತ್ನಗಂಬಳಿಗಳನ್ನು ಯಾರಿಗೆ ಕೊಟ್ಟಳು?
ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಸೊಸೆಯಂದಿರಿಗೆ ಕೊಟ್ಟಳು. ಅರಸ ವೃಷಭಾಂಕನ ಉಂಗುರವು ಯಾವಾಗ ಕೆಳಕ್ಕೆ ಬಿದ್ದಿತು? ಅರಸ ವೃಷಭಾಂಕನು ಸ್ನಾನ ಮಾಡುವಾಗ ಅವನ ಉಂಗುರವು ಕೆಳಕ್ಕೆ ಬಿದ್ದಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸುಕುಮಾರ ಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು? ಸುಕುಮಾರ ಸ್ವಾಮಿಯು 32 ಲತಾಗೃಹಗಳು, ಅಪ್ಸರ ಸ್ತ್ರೀಯರನ್ನು ಹೋಲುವ 32 ಶ್ರೇಷ್ಠ ಸ್ತ್ರೀಯರನ್ನು ಹೊಂದಿದ್ದ. ಅಲ್ಲದೆ 32 ಕೋಟಿ ಸಂಪತ್ತು, ಪಂಚರತ್ನಗಳೊಡನೆ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು. ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು? ರತ್ನದೀಪದ ವ್ಯಾಪಾರಿಯು 1,00,000 ದೀನಾರಗಳ ಬೆಲೆಯ ರತ್ನಗಂಬಳಿಗಳನ್ನು ಮಾರಲೆಂದು ಉಜ್ಜಯಿನಿಗೆ ಬಂದನು. ಅಲ್ಲಿಯ ಅರಸ ವೃಷಭಾಂಕ ಮತ್ತು ಮಹಾರಾಣಿ ಜ್ಯೋತಿರ್ಮಾಲೆಗೆ ಅವನ್ನು ತೋರಿಸಿದ. ಅವರು ಅದರ ಬೆಲೆಯನ್ನು ಕೇಳಿ ಕೊಳ್ಳಲಾಗದೆ ಅವನನ್ನು ವಾಪಸ್ಸು ಕಳುಹಿಸಿದರು. ಆ ವ್ಯಾಪಾರಿಯು ಯಶೋಭದ್ರೆಗೆ ಅವನ್ನು ತೋರಿಸಿದಾಗ ಅವಳು ಅದನ್ನು ಕೊಂಡುಕೊಂಡಳು. ಪ್ರತಿ ರತ್ನಗಂಬಳಿಯನ್ನು 4 ತುಂಡುಗಳಾಗಿ ಮಾಡಿ ತನ್ನ 32 ಸೊಸೆಯರಿಗೆ ಹಂಚಿದಳು. ಆ ಸೊಸೆಯಂದಿರು ಆ ರತ್ನಗಂಬಳಿಯ ತುಂಡುಗಳನ್ನು ತಮ್ಮ ಪಾದರಕ್ಷೆಯಲ್ಲಿ ತುಂಬಿಸಿದರು. ಈ ವಿಚಾರವನ್ನು ಕೇಳಿದ ಅರಸ ವೃಷಭಾಂಕನು ಆಶ್ಚರ್ಯಪಟ್ಟನು. ವೃಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾಧಿಯಿದೆ ಎಂದುಕೊಳ್ಳಲು ಕಾರಣವೇನು? ವೃಷಭಾಂಕನು ಯಶೋಭದ್ರೆಯ ಸಂಪತ್ತನ್ನು ನೋಡಲೆಂದು ಅವಳ ಮನೆಗೆ ಬಂದನು. ರಾಜೋಚಿತವಾದ ರೀತಿಯಲ್ಲಿ ಅವನನ್ನು ಸ್ವಾಗತಿಸಿದ ಯಶೋಭದ್ರೆ ಅವನ ಅಪೇಕ್ಷೆಯಂತೆ ಮಗನನ್ನು ಕರೆತಂದಳು. ಅರಸನು ಸುಕುಮಾರ ಸ್ವಾಮಿಯನ್ನು ಕಂಡು ಹಿಗ್ಗಿ ಆಲಂಗಿಸಿ ತನ್ನ ಬಳಿಯಲ್ಲೇ ಕೂರಿಸಿಕೊಂಡನು. ಆಗ ಪರಿವಾರದವರು ಸಾಸಿವೆಗಳ ಮಂತ್ರಾಕ್ಷತೆಯನ್ನು ಇಬ್ಬರ ಮೇಲೂ ಎರಚಿದರು. ಸುಕುಮಾರ ಸ್ವಾಮಿಗೆ ಅದು ಒತ್ತಿದಂತಾಗಿ ಆತ ಸೊಂಟವನ್ನು ಅಲುಗಾಡಿಸಲಾರಂಭಿಸಿದ. ದೀಪವನ್ನು ನೋಡಿ ಕಣ್ಣೀರು ಸುರಿಸಿದ. ಊಟ ಮಾಡುವಾಗ ಆಹಾರದಲ್ಲಿ ಅರ್ಧವನ್ನು ನುಂಗುತ್ತಾ ಇನ್ನರ್ಧವನ್ನು ಉಗುಳುತ್ತಿದ್ದ. ಇದನ್ನು ನೋಡಿದ ವೃಷಭಾಂಕನು ಸುಕುಮಾರ ಸ್ವಾಮಿಗೆ ಏನೋ ವ್ಯಾಧಿ ಇದೆ ಎಂದು ತಿಳಿದುಕೊಂಡನು. ಸುಕುಮಾರ ಸ್ವಾಮಿಯ ವ್ಯಾಧಿಗೆ ಮದ್ದನ್ನು ಏಕೆ ಮಾಡಿಸಿಲ್ಲ ಎಂದು ಅರಸನು ಕೇಳಿದಾಗ ತಾಯಿ ಯಶೋಭದ್ರೆಯು ಏನೆಂದು ಹೇಳಿದಳು? ಸುಕುಮಾರ ಸ್ವಾಮಿಗೆ ಯಾವ ವ್ಯಾಧಿಯೂ ಇಲ್ಲ. ಮಂತ್ರಾಕ್ಷತೆ, ಸಾಸಿವೆಗಳ ಒತ್ತುವಿಕೆಯನ್ನು ಆತ ಸಹಿಸಲಾರ. ಅವನು ಸದಾ ಮಾಣಿಕ್ಯದ ಬೆಳಕನ್ನು ನೋಡುವವನು. ಸೊಡರಿನ ಬೆಳಕನ್ನು ಸಹಿಸಲಾಗದೆ ಕಣ್ಣುಗಳಲ್ಲಿ ನೀರು ಸುರಿಯಿತು. ಕಮಲ ಕನ್ನೈದಿಲೆಗಳ ಪರಿಮಳದ ಅಕ್ಕಿಯ ಅನ್ನವನ್ನು ಉಣ್ಣುವ ಅವನಿಗೆ ನೀವು ಬಂದ ಕಾರಣ ಬೆರೆಸಿದ ಅಕ್ಕಿಯ ಅನ್ನವನ್ನು ಇಕ್ಕಲಾಯಿತು. ಅವನು ಪರಿಮಳದ ಅಕ್ಕಿಯ ಅನ್ನವನ್ನು ಉಣ್ಣುತ್ತಾ ಅದಿಲ್ಲದ ಅನ್ನವನ್ನು ಉಗುಳುತ್ತಿದ್ದ ಎಂದು ಯಶೋಭದ್ರೆ ಮಗನ ಲಕ್ಷಣವನ್ನು ಅರಸನಿಗೆ ವಿವರಿಸಿದಳು.
ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸುಕುಮಾರ ಸ್ವಾಮಿಯ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ದಕ್ಷಿಣ ಭಾರತದ ಅವಂತಿ ಎನ್ನುವ ದೇಶದಲ್ಲಿ ಉಜ್ಜಯಿನಿ ಎನ್ನುವ ಪಟ್ಟಣವಿತ್ತು. ಅಲ್ಲಿ ಸೂರದತ್ತ ಶೆಟ್ಟಿ ಎಂಬ ವರ್ತಕನಿದ್ದ. ಅವನ ಪತ್ನಿ ಯಶೋಭದ್ರೆ. ಇವರ ಮಗನೇ ಸುಕುಮಾರ ಸ್ವಾಮಿ. ಅವನು ಹುಟ್ಟಿದ ಕೂಡಲೇ ಸೂರದತ್ತ ಶೆಟ್ಟಿ ವೈರಾಗ್ಯವಶನಾದ. ಮಗನಿಗೆ ಶೆಟ್ಟಿಯ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ತೊಡಗಿದ. ಸುಕುಮಾರ ಸ್ವಾಮಿಯು ಅತ್ಯಂತ ಸುಂದರ ಯುವಕನಾದ. 32 ಲತಾಗೃಹಗಳು, 32 ಅಪ್ಸರೆಯಂತಹ ಸ್ತ್ರೀಯರು, 32 ಕೋಟಿ ಸಂಪತ್ತು, ಪಂಚರತ್ನಗಳು ಮುಂತಾದವುಗಳೊಡನೆ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು. ಸುಕುಮಾರ ಸ್ವಾಮಿಗೆ ಋಷಿಯ ದರ್ಶನವಾದೊಡನೆ ಅವನು ತಪಸ್ಸಿಗೆ ತೊಡಗುವನೆಂದು ಒಬ್ಬ ಜೋಯಿಸನು ಯಶೋಭದ್ರೆಗೆ ಹೇಳುತ್ತಾನೆ. ಅದನ್ನು ಕೇಳಿದ ಆಕೆ ತಂದು ಅರಸ ತಿಳಿದುಕೊಂಡ. ಊಟವಾದ ಮೇಲೆ ಅರಸನನ್ನು ಗಂಧ, ತಾಂಬೂಲ, ಹಾರ, ವಸ್ತ್ರಾಭರಣಗಳಿಂದ ಸತ್ಕರಿಸಿದರು. ಅನಂತರ ಮಾತನಾಡುತ್ತಾ, ಸುಕುಮಾರ ಸ್ವಾಮಿಯ ರೋಗಕ್ಕೆ ಚಿಕಿತ್ಸೆಯನ್ನೇಕೆ ಮಾಡಿಸಿಲ್ಲ ಎಂದು ಅರಸ ಯಶೋಭದ್ರೆಯನ್ನು ಕೇಳಿದ. ಆಗ ಆಕೆ ಇತ್ತ ವಿವರಣೆಯಿಂದ, ಅದು ವ್ಯಾಧಿಯಲ್ಲ, ಸುಕುಮಾರ ಸ್ವಾಮಿಯ ಸ್ವಾಭಾವಿಕ ಕೋಮಲತೆಯೇ ಅದಕ್ಕೆ ಕಾರಣವೆಂಬುದನ್ನು ಅರಿತ. ಈ ಲೋಕದಲ್ಲಿ ಇವನು ಅತ್ಯಂತ ಶ್ರೇಷ್ಠ ಸುಖಿ ಎಂದು ಮೆಚ್ಚಿ ಅವನಿಗೆ ಆವಂತಿ ಸುಕುಮಾರನೆಂದು ಹೆಸರನ್ನಿರಿಸಿದ. ಸುಕುಮಾರ ಎಂಬ ಹೆಸರು ಸುಕುಮಾರ ಸ್ವಾಮಿಗೆ ಹೇಗೆ ಅನ್ವರ್ಥವಾಗುತ್ತದೆ ವಿವರಿಸಿ. ಸುಕುಮಾರ ಎಂದರೆ ಅತಿ ಕೋಮಲವಾದ ಶರೀರ ಉಳ್ಳವನು, ಬಹಳ ನಾಜೂಕಿನವನು ಎನ್ನುವ ಅರ್ಥವಿದೆ.